ಸೊ ನನ್ನ ಥರನೇ ತುಂಬ ಜನ ಬೇಸಿಕ್ಸ್ ಇದ್ರ ಬಗ್ಗೆ ಗಂಧ ಗಾಳಿ ಇಲ್ದಿರೋ ನೋಡ್ತಾ ಇರೋದ್ರಿಂದ ನಮ್ಮಂಥವ್ರಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ನೀವು ಹೇಳೋದಾದ್ರೆ ಈಗ ಪಾರ್ಕೋರ್ ಆಗಿರಲಿ, ಪಾರ್ಕೋರೇ ಮಾತಾಡೋಣ, ಕ್ಯಾಲಿಸ್ಥೆನಿಕ್ಸ್ ಇಸ್ ಸಿಂಪ್ಲರ್. ಇದು ಪಾರ್ಕೋರ್ ಆ್ಯಂಡ್ ನಿಂಜಾ ಮತ್ತು ಈ ಆಬ್ಸ್ಟಿಕಲ್ ಟ್ರೈನಿಂಗ್ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನೋ ಕೈ ಹಾಕಬೇಕು ಅಂತಿರೋರಿಗೆ ಎಲ್ಲಿಂದ ಶುರು ಮಾಡ್ಬೇಕು ನಾವು? ಬೇಸಿಕ್ಸ್ ಏನೇನು ಇಟ್ಕೊಳ್ಳಿ? ಆ್ಯಕ್ಚುಲಿ ಎಲ್ರಿಗೆ ಇದು ಅನ್ವಯ ಆಗುತ್ತೆ. ಹೌದು. ಸೊ ಜಿಮ್ ಇರಲಿ, ಕ್ಯಾಲಿಸ್ಥೆನಿಕ್ಸ್ ಇರಲಿ, ಈವನ್ ಇಫ್ ಇಟ್ ಈಸ್ ಡ್ಯಾನ್ಸ್, ಈವನ್ ಇಫ್ ಇಟ್ ಈಸ್ ಪಾರ್ಕೋರ್, ಎಲ್ರಿಗೆ ಒಂದು ಗೈಡೆಡ್ ಯಾರ ಹತ್ರ ಅಂಡರ್ ಟ್ರೈನಿಂಗ್ ಮಾಡಿದರೆ ಇಟ್ಸ್ ಈಸಿ. ಯಾಕಂದರೆ ಅವ್ರು ಯಾರಿಗೆ ಟೀಚ್ ಮಾಡಿರ್ತಾರೆ, ಅವ್ರಿಗೇನೋ ಪ್ರಾಬ್ಲಮ್ ಇದ್ದದ್ದು ಗೊತ್ತಿರುತ್ತೆ. ಬಟ್ ಸೆಲ್ಫ್ ನಮಗೆ ಯೂಟ್ಯೂಬೇ ನೋಡ್ಕೊಂಡು ಮಾಡಬೇಕಾದ್ರೆ ಅಲ್ಲಿ ಫೀಡ್ಬ್ಯಾಕ್ ಯಾರು ಕೊಡೋರಿಲ್ಲ. ಓಕೆ, ಸ್ವಲ್ಪ ನಾವು ರಿಸ್ಕ್ ಇರ್ಬೋದು. ಪ್ಲಸ್ ಇನ್ನೊಂದು ಪಾಯಿಂಟ್ ಹೇಳಿದರೆ ಮನೆಯಲ್ಲಿ ಮಾಡ್ಬೋದಾ ಅಂತ. ಮನೇಲಿ ಹೆಚ್ಚಾಗಿ ಮಾಡೋದು ಗೊತ್ತಿಲ್ಲದವ್ರು ಯೂಟ್ಯೂಬ್ ನೋಡ್ಕೊಂಡೇ ಮಾಡೋರು. ಯೂಟ್ಯೂಬಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 5. ಸ್ಟೆಪ್ 5 ಬ್ಯಾಕ್ ಫ್ಲಿಪ್ ಬಂತು, ಯಾರಿಗೆ ಬರಲ್ಲ. 3-4 ಇಲ್ಲ, ಬರಲ್ಲ. ಸೊ ಹಾಗೆ ಸ್ಟೆಪ್ಸಲ್ಲಿ ಬರಲ್ಲ. ಕೆಲವರಿಗೆ ತಿಂಗಳು ತಾಗಟ್ಟೆ, ಕೆಲವರಿಗೆ ವರ್ಷ ತಾಗ್ಬೋದು, ಕೆಲವರಿಗೆ ಒಂದು ದಿನಲ್ಲೂ ಮಾಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಯರ್ ಕರೆಂಟ್ ಫಿಟ್ನೆಸ್ ಲೆವೆಲ್. ಸೊ ನಿಮಗೆ ಯಾರಿಗಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಡೂಸ್ ಈಸ್ ಡೂ ಇಟ್ ಸ್ಲೋಲಿ. ಓಕೆ, ಹ್ಯಾವ್ ಪೇಷನ್ಸ್. ಆ್ಯಂಡ್ ಈವನ್ ಇಫ್ ಯು ಆರ್ ಟ್ರೈಂಗ್ ಟು ಅಚೀವ್ ಅ ಗೋಲ್, ಡೈರೆಕ್ಟ್ ನಾವು ಹೋಗೋಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಲೆವೆಲ್ 1ಇಂದ ನಾವು ಲೆವೆಲ್ 2 ಹೋಗಬೇಕು. ಲೆವೆಲ್ 1ಇಂದ ನಾವು ಲೆವೆಲ್ 5 ಜಂಪ್ ಮಾಡಿದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬೋದು. ಮೇ ಬಿ ಯು ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸಲ್ಲಿ ಕೆಲವರನ್ನು ನೋಡಿದ್ದೇವೆ ಫಾಸ್ಟ್ ಕಲಿತಾರೆ. ಯಾಕಂದರೆ ಅವರಿದೇನೋ ಅವೇರ್ನೆಸ್ ಚೆನ್ನಾಗಿದೆ, ಅವ್ರದ್ದು ಬಾಡಿ ಅವ್ರಿಗೆ ಗೊತ್ತು, ಏನೋ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಪ್ಲೇ ಮಾಡಿ ಗೇಮ್ಸ್ ಮಾಡಿ ಅನ್ನೋ ಬ್ಯಾಕ್ಗ್ರೌಂಡ್ ಇರುತ್ತೆ. ವರ್ಸಸ್ ಸಂಬಡಿ ಅವರಿಗೆ ಅರ್ಥ ಆಗಲ್ಲ. ಈಗ ಬೇಗ ಕಲಿತವರು ಕಲಿತಾರೆ, ಸ್ವಲ್ಪ ಟೈಮ್ ನಂತರ ವಾಪಸ್ ಬರ್ತಾರೆ. ಸ್ಲೋಲಿ ಕಲಿತವರು ಪ್ರಾಸೆಸ್ ಎಲ್ಲ ಫುಲ್ಲು ಮ್ಯಾರಿನೇಟ್ ಆಗಿರುತ್ತೆ, ಬಾಡಿಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇದು ನಾನು ಯಾವಾಗಲೂ ಹೇಳ್ತೇನೆ ಕ್ಲಾಸಲ್ಲಿ, ಅರ್ಥ ಆಗಿಲ್ಲ ತೊಂದರೆ ಇಲ್ಲ, ಮೆಲ್ಲ ಮೆಲ್ಲ ಮಾಡಿ, ಯು ವಿಲ್ ನೆವರ್ ಫೊಗೆಟ್. ಯಾರು ಬೇಗ ಬೇಗ ಮಾಡ್ತಾರೆ, ಏನೋ ಬಂತು ಅಂತ ಮಾಡಿದ್ದು, ಯು ಹ್ಯಾವ್ ನಾಟ್ ಸ್ಪೆಂಟ್ ಇನಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದ ಬಾಡಿ, ಅಂಡರ್ಸ್ಟ್ಯಾಂಡ್ ದ ಮೂವ್ಮೆಂಟ್, ಅಂಡರ್ಸ್ಟ್ಯಾಂಡ್ ದ ಟೆಕ್ನಿಕ್. ಅದು ಸ್ವಲ್ಪ ಕುದಿತಾ ಇರಬೇಕು, ಮೆಲ್ಲ ಹೋಗಬೇಕು. ದೆನ್ ಇಟ್ ಈಸ್ ಗುಡ್. ಈವನ್ ಇಫ್ ಇಟ್ ಇಸ್ ವೆಯ್ಟ್ ಲಾಸ್, ಫಾಸ್ಟ್ ಮಾಡಿದ್ರೆ ವಾಪಸ್ ಬಂದುಬಿಡುತ್ತೆ. Fast progress, there could be a problem. Slow progress will stay. Slow is here to stay. Slow and steady wins the race is so true to this hangine. Plus ಒಬ್ಬ ಬಿಗಿನರಿಗೆ ಒಬ್ಬ ಏನಾದರೂ ಗೈಡೆನ್ಸ್ ತೊಗೊಂಡು ಮಾಡಿದರೆ ಇಟ್ಸ್ ಎ ಸೇಫರ್ ಆ್ಯಂಡ್ ಫಾಸ್ಟರ್ ವೇ ಆಫ್ ಲರ್ನಿಂಗ್. ಈಗ ನಾನು ಯೂಟ್ಯೂಬಿಂದ ಕಲಿಯೋದು, ಒಬ್ಬ ಟ್ರೈನರಿಂದ ಕಲಿಯೋದು ತುಂಬ ಡಿಫ್ರೆನ್ಸ್ ಇದೆ. ನಾವು ನನ್ನ ನೆಕ್ಸ್ಟ್ ಡೌಟ್ ಬರೋದು ಹೆಂಗೆ ಅಂದರೆ, ಯೂಶಲಿ ಜನ ನಾನೇ ಮಾಡ್ಬಿಡ್ತೀನಿ ಬಿಡು ಅನ್ನೋದು ಯಾಕೆ? ಕೆಲವು ಸತಿ ಇಲ್ಲ ದುಡ್ಡಿಗೆ ಹೆದರ್ಕೊಂಡು ಅಥವಾ ಕನ್ವೀನಿಯನ್ಸಿಗೆ ಹೆದರ್ಕೊಂಡು ಗೊತ್ತಿಲ್ಲ. ನಾವು ಹಂಗಿದ್ರೆ ತುಂಬ ಎಕ್ಸ್ಪೆನ್ಸಿವ್ ನಿಂಜಾ ಕೋರ್ಸು ಅದೆಲ್ಲ ಹೇಗೆ? ಕರೆಕ್ಟ್. ಅದು ನಾವು ಏನು ಮಾಡ್ತೇವೆ, ಫಿಟ್ನೆಸ್ ಅಂದರೆ ಇಂಡಿಯಾದಲ್ಲೇ ಒಂದು ಡಿಫ್ರೆಂಟ್ ಥಾಟ್ ಇದೆ. ಅಂದರೆ ಇಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾ. ಈಗ ಅಬ್ರಾಡಿಂದ ಇಲ್ಲಿ ಬರಬೇಕಾದ್ರೆ, ಅಬ್ರಾಡಿಂದ ಇಟ್ಸ್ ಲೈಫ್ ಸ್ಟೈಲ್, ಇಟ್ಸ್ ಪಾರ್ಟ್ ಆಫ್ ದರ್ ಲೈಫ್. ನಿಮ್ಮ ದೇಹಕ್ಕೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೇಬೇಕು. ಹೌದು, ಪಾರ್ಟ್ ಆಫ್ ಲೈಫ್. ನಾನು ನೋಡಿದ್ದೇನೆ, ಇಟ್ಸ್ ಎ ರೆಗ್ಯುಲರ್ ಥಿಂಗ್, ಇಟ್ಸ್ ಎ ಡೈಲಿ ಥಿಂಗ್, ಇಟ್ಸ್ ಪಾರ್ಟ್ ಆಫ್ ಯುವರ್ ಡೇ. ಬಟ್ ಇಂಡಿಯಾದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಇಟ್ಸ್ ಗಾಟನ್ ಬೆಟರ್ ಓವರ್ ಟೈಮ್. ಬಟ್ ಲಾಸ್ಟ್ 2014-15 ಸ್ವಲ್ಪ ಡೆವಲಪ್ ಆಗಿದೆ. ಬಟ್ ಇದನ್ನು ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಥರ ನಾವು ಥಿಂಕ್ ಮಾಡ್ತೇವೆ. ಏನೋ ದುಡ್ಡು ಖರ್ಚಾಗ್ಬಿಡುತ್ತಲ್ಲ. ಬಟ್ ನಮಗೆ ಏನಾದರೂ ಬೈ ಮಾಡಬೇಕಾದ್ರೆ ನಂತರ ಕಾಸಿರುತ್ತೆ, ಮೂವಿ ನೋಡಬೇಕಾದ್ರೆ ಕಾಸಿರುತ್ತೆ, ಎಲ್ಲದಕ್ಕೆ ಕಾಸಿರುತ್ತೆ. ಬಟ್ ಜಿಮ್ಮಿಗೆ ಬರಬೇಕಾದ್ರೆ ಏನಕ್ಕೆ ಇಷ್ಟು ಕಾಸು ಕೊಡಬೇಕು, ಏನಿದೆ ಅಂತ. ಬಟ್ ನಾವು ಡಿಪೆಂಡಿಂಗ್ ಆನ್ ವಾಟ್ ಈಸ್ ಎಕ್ಸ್ಪೆನ್ಸಿವ್, ವಾಟ್ ಈಸ್ ನಾಟ್, ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಟ್ರೈನಿಂಗ್. ಓಕೆ, ಸ್ಕೇರ್ಸಿಟಿ, ಎಷ್ಟು ಜನ ಕಲಿಸ್ತಾ ಇದ್ದಾರೆ, ತುಂಬ ಇದೆಯಾ. ಪ್ಲಸ್ ವೈ ಇಟ್ ಕುಡ್ ಬಿ ಸ್ಲೈಟ್ಲಿ ಎಕ್ಸ್ಪೆನ್ಸಿವ್ ಈಸ್ ಯು ಕಾಂಟ್ ಟೀಚ್ ಟೂ ಮೆನಿ ಪೀಪಲ್ ಟುಗೆದರ್. ಡಿಮಾಂಡ್ ವರ್ಸಸ್ ಸಪ್ಲೈ. ತುಂಬ ಜನರಿಗೆ ನಾವು ಕಲಿಸೋಕೆ ಹೋದರೆ ಒಂದು ನಂಬರ್ ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ತುಂಬ ಜನರಿಗೆ ಕಲಿಸೋಕೆ ಹೋದರೆ ಇಟ್ಸ್ ನಾಟ್ ಎಫೆಕ್ಟಿವ್, ಯಾರು ಏನು ಕಲಿಯಲ್ಲ. ಓಕೆ, ಸೊ ಸಮ್ ಥಿಂಗ್ಸ್, ಕೆಲವು ವಿಷಯ ನಾವು ಸ್ಮಾಲರ್ ಗ್ರೂಪ್ಸಲ್ಲೇ ಕಲಿಯೋದು ಒಳ್ಳೆಯದು, ಕೆಲವು ವಿಷಯ ಸ್ವಲ್ಪ ಲಾರ್ಜ್ ಗ್ರೂಪಲ್ಲಿ ಕಲಿಬೋದು. So anything that requires personal attention requires money. So ಹಾಗಾಗಿ it has to ಹೌದು ಅಂತ ಏನಾದರೂ ಸ್ಕಿಲ್ ಕಲಿಬೇಕು. ಸೊ ಸಮಥಿಂಗ್ ದಟ್ ನಿಮ್ಮದು ಗೋಲ್ ಇದೆ, ನಿಮಗೆ ಕಲಿಬೇಕಂತ ಹೇಳಿದ್ರೆ ಆಬ್ವಿಯಸ್ಲಿ ಅದಕ್ಕೆ ಏನೋ ಕಾಸ್ಟ್ ಇರುತ್ತೆ. ಹೌದು, ಫ್ರೀಗೆ ಏನು ವ್ಯಾಲ್ಯೂ ಇಲ್ಲ. ಅನ್ಸುತ್ತೆ ಕೆಲವು ಸತಿ 4 ಗ್ರಾಮ್ ಚಿನ್ನ ತೊಗೊಳಕ್ಕೆ ಯೋಚನೆ ಮಾಡಲ್ಲ. ಅದೇ ದೇಹಕ್ಕೆ ಒಂದು ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊತೀವಿ ಅಂದ ತಕ್ಷಣ ಯಾಕದು ಬೆಲೆ ಅನ್ನೋದು. ಕರೆಕ್ಟ್. ಆ್ಯಕ್ಚುಲಿ ತುಂಬ ಜನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಜಿಮ್ಮಿಂದ ಏನು ಸಿಗುತ್ತಾ ಅಂತ. ಟ್ರೈನಿಂಗ್ ಎನಿ ಟೈಪ್ ಇರ್ಬೋದು, ಕ್ಯಾಲಿಸ್ಥೆನಿಕ್ಸ್, ಡ್ಯಾನ್ಸ್, ಪಾರ್ಕೋರು, ಜಿಮ್, ರೆಗ್ಯುಲರ್ ಬಾಡಿ ಬಿಲ್ಡಿಂಗ್ ಏನು ಇರ್ಬೋದು. ಜಿಮ್ಮಿಂದ ಎಷ್ಟು ರಿವಾರ್ಡ್ಸ್ ಇದೆ
ಅದು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೇವೆ. ಒಂದು ಜಿಮ್ಮಿಂದ ಓಕೆ ಒಂದು ಸಬ್ಸ್ಕ್ರಿಪ್ಷನ್ ಬಂತು, ಅದರ ಜೊತೆ ಒಂದು ಆ್ಯಕ್ಸೆಸ್ ಬರುತ್ತೆ ಎಟ್ ಎನಿ ಪಾಯಿಂಟ್ ಆಫ್. ಒಬ್ಬ ಡಿಪ್ರೆಷನಲ್ಲಿ ಬ್ರೇಕಪ್ ಮಾಡಿದರೆ ಅವ್ನು ಜಿಮ್ಮಿಗೆ ಹೋಗ್ತಾನೆ, ಸರಿದ್ರೆ ಎಲ್ಲ ಜಿಮ್ಮಿಗೆ ಹೋಗೋದು, ಅಲ್ಲೇ ಒಂದು ಪಂಚ್ ಮಾಡೋದು, ಅಲ್ಲೇ ಒಂದು ಲಿಫ್ಟ್ ಮಾಡೋದು, ಎಲ್ಲ ಬ್ರೇಕಪ್ ಆದಮೇಲೆ ಒಂದು ಸ್ವಲ್ಪ ಬಾಡಿ ಮಾಡಿಬಿಡ್ತಾರೆ. ಓಕೆ, ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ. ನಾನು ಜಿಮ್ಮಿಗೆ ಹೋದದ್ದು ಅಟ್ಮಾಸ್ಫಿಯರಿಗೆ. ಟ್ರೈನಿಂಗ್ ನಾನು ಯಾರಿಗೂ ಕೇಳಿಲ್ಲ, ಆಲ್ರೆಡಿ ಮಾಡ್ತಿದ್ದೆ. ಫ್ರೆಂಡ್ಸ್ ಸಿಗ್ತಾರೆ, ಲೈಫ್ ಟೈಮ್ ಫ್ರೆಂಡ್ಸ್ ಸಿಗ್ತಾರೆ, ಕೆಲವರಿಗೆ ಲೈಫ್ ಪಾರ್ಟ್ನರ್ ಸಿಗ್ಬಿಡ್ತಾರೆ. ಹೌದು. ಮತ್ತು ಏನಿದೆ, ಸ್ಕಿಲ್ಸ್ ಕಲೀಲಿಕ್ಕೆ ಸಿಗುತ್ತೆ, ವರ್ಕೌಟ್ಸ್ ಕಲೀಲಿಕ್ಕೆ ಸಿಗುತ್ತೆ ಲೈಫ್ ಟೈಮಿಗೆ. ಈಗ ನಾಳೆ ಲಾಕ್ಡೌನ್ ಆದರೂ ಕೂಡ ಇದೊಂದು ಪ್ರಾಬ್ಲಮ್ ಆಗುತ್ತೆ. ಲಾಕ್ಡೌನಲ್ಲಿ 2020 ಬಾಡಿ ವೇಟ್ ಟ್ರೈನಿಂಗ್ ಅಷ್ಟು ಜನರಿಗೆ ಗೊತ್ತಿರಲಿಲ್ಲ. ಅಂದರೆ ಜಿಮ್ ಇಲ್ಲ ಅಂದರೆ ವರ್ಕೌಟೇ ಇಲ್ಲ ಅಂತ ಫೀಲ್ ಆಗಿತ್ತು. ನಂತರ ಡಂಬೆಲ್ ಇಲ್ಲ, ನಾನು ಏನು ಮಾಡಲಿ ಮನೇಲಿ ಅಂತ. ಬಾಡಿ ವೇಟ್ ಟ್ರೈನಿಂಗ್ ಸ್ವಲ್ಪ ಅಲ್ಲಿಂದ ಒಂದು ಸ್ವಲ್ಪ ಪ್ರಮೋಷನ್ ಸಿಕ್ತು, ಜನರಿಗೆ ಗೊತ್ತಾಯ್ತು, ಓ ಇದು ಮಾಡ್ಬೋದು. ಪ್ಲಸ್ ವೆನ್ ದರ್ ಇಸ್ ಎ ಸ್ಕಿಲ್ ಅಟ್ಯಾಚ್ಡ್, ಜನರಿಗೆ ಒಂದು ಗೋಲ್ ಬರುತ್ತೆ, ಮಾಡೋಣ ಅಂತ. ಸೊ ಅದು ಎಲ್ಲ ನಿಮಗೆ ನಾಲೆಜ್ ಸಿಗುತ್ತೆ. ಈಗ ನನಗೆ ನನ್ನ ತಂದೆ ತಾಯಿ ಕಲಿಸಬೇಕಾದ್ರೆ ಒಂದು ಸ್ವಲ್ಪ ಬೇಸಿಕ್, ನಾನು ಯಾರಿಗೆ ಕೇಳಬೇಕಂತಿಲ್ಲ. ಓಕೆ, ನನಗೆ ಒಂದು ಸ್ವಲ್ಪ ಬೇಸಿಕ್ ಗೊತ್ತಾ, ನಾನೇನೋ ಯಾರಿಂದ ಕಲಿತಿದ್ದ, ನಾನು ನನ್ನ ಬ್ರದರಿಗೆ ಕಲಿಸ್ಬೋದು, ನನ್ನ ತಂದೆ ತಾಯಿಗೆ ಸ್ವಲ್ಪ ಬೇಸಿಕ್ ಕಲಿಸ್ಬೋದು. ಅವ್ರಿಗೇನು ಸ್ಕಿಲ್ ಮಾಡೋಂಗಿಲ್ಲ, ಬಟ್ ಒಂದು ಬೇಸಿಕ್ ಆ್ಯಕ್ಟಿವಿಟಿಗೆ ನಾನು ಎಲ್ಲರಿಗೆ ಕಲಿಸೋಕ್ಕಾಗತ್ತೆ, ನನ್ನ ಮನೆಯವರಿಗೆ. ಸೊ ತುಂಬ ಸಿಗುತ್ತೆ ಜಿಮ್ಮಿಂದ, ನಾವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ ರೈಟ್.